ಎಲ್ಲಿ ಕುಂತಿದ್ದೀರಾ? ಏನಿಲ್ಲಪ್ಪ, ಕೆಲ್ಸ ಇಲ್ಲ ಏನಿಲ್ಲ, ಹಂಗೆ ಒಂದು ಜಾಬ್ ಯಾವ್ದಾರ ಹುಡ್ಕಂತೀನಿ, ಯಾವ್ದು ಹೇಳಪ್ಪ. ನಮ್ಗೊಬ್ರು ಸರ್ ಗೊತ್ತದಾರ, ಬಾರ್ಲಿ ಅವ್ರ ಕಡೆ ಹೋಗೋನು. ನಾನು ಬಗ್ಗೆ ಕರ್ಕೊಂಡು ಹೋಗಿ. ನಿನ್ನ ಹತ್ರ ಸರ್ದು ಫೋನ್ ನಂಬರ್ ಇದ್ರೆ ಆಕ್ಚುಲಿ ಆಯ್ತು ಹಿಡಿ, ಹೇಳ್ತೀನಿ. ಹಲೋ, ಹೇಳಪ್ಪ. ಸರ್ ಅಂದೆ ನೀವು ಜಾಬ್ ಹೇಳಿದ್ರಂತಲ್ಲ, ಅವರು ಕಂಪನಿ ಇಂಟರ್ನ್ಯಾಷನಲ್ ಮೀಟಿಂಗ್ ಇದ್ದೀನಿ. ಹಾ, ಸಾಯಂಕಾಲ ಅಲ್ಲೇ ಆಫೀಸ್ ಹತ್ರ ಸಿಗ್ತೀನಿ, ಅಲ್ಲೇ ಬಂದ್ಬಿಡಿ. ಸರಿ, ಓಕೆ. ಏನಂದ್ರಲ್ಲೇ? ಅದೇ ಸಾಯಂಕಾಲ ಇಂಟರ್ನ್ಯಾಷನಲ್ ಮೀಟಿಂಗ್ನಾಗ ಅದಾರಂತ, ಸಾಯಂಕಾಲ ಅವ್ರ ಮನೆ ಕಡೆ ಹೋಗು. ನಾವು ಹೋಗಂತ. ನಮಸ್ತೆ. ಹಾ, ನಮಸ್ತೆ. ಹುಡುಗರು ಹೇಳಿದ್ರ ಕರ್ಕೊಂಬಂದ್ ಹೊರಗೋರಿ. ಹೌದಾ, ಆಯ್ತು, ಕರ್ಕೊಂಬನ್ನಿ. ನೋಡ್ರು, ಸರ್ ಹತ್ರ ಎಲ್ಲ ಮಾತಾಡೀನಿ. ಬಂದು ನೀಟಾಗಿ ಶಿಸ್ತ ಕುಂತು ಕೇಳ್ರಿ. ಸರಿ, ಬರ್ರಿ ಸರ್. ಬಂದು ನೋಡಿ ಕರ್ಕೊಂಬಂದಿ. ಬಂದ್ರಾ? ಆಯ್ತಪ್ಪ, ಆಯ್ತು. ಬರ್ರಿ, ಕುತ್ಕೋ ಬರ್ರಿ. ಇವ್ರೇನವ್ರು? ಬರ್ರಪ್ಪ, ಕುತ್ಕೋ ಬರ್ರಿ. ಹೇಳಿ ಏನಪ್ಪ? ಹೇಳಿದ್ರಿ ಸರ್. ನೋಡ್ರಪ್ಪ ಹುಡ್ರ, ನಮ್ ಕಂಪನಿ 10ನೇ ಲೆವೆಲ್ ಆಗೈತಿ. 10 ಅಂದ್ರೆ ಎಷ್ಟು? 10ನೇ ಲೆವೆಲ್ 10 ಅಂತ ಆಯ್ತಾ. 10ನೇ ನಂಬರ್ ಬರ್ಬೇಕಂದ್ರ ಬಹಳ ಕಷ್ಟ ಬಿದ್ದೀನಿ ನಾನು, ಹೌದಲ್ಲ? ಹಳ್ಳ್ಯಾಗ ಏನ್ ಹೊಡ್ತಿದ್ದೆ, ಮೂಟೆ ಹೊರ್ತಿದ್ದೆ, ಇಲ್ಲಿ ಬಂದು ದನಕರ ಮೇಯಿಸ್ತಿದ್ದೆ. ಹಂಗಿದ್ದ 10ನೇ ಲೆವೆಲ್ ಬಂದ ಕಂಪನಿ ಅಂದ್ರ ನಾನು ಬಹಳ ಕಷ್ಟ ಬಿದ್ದೀನಿ. ಈಗ ನೀವು ಹಂಗ ಮಾಡ್ತೀರಿ ಕೆಲಸ ಅಂತಂದ್ರ ಕಂಪನಿ ಬಗ್ಗೆ ಪೂರ್ತಿ ನಿಮ್ಗ ಮಾಹಿತಿ ಕೊಡ್ತೀನಿ. ಮಾಡ್ತೀರಾ? ಟಾಪ್ 10 ಐತಿ ಕಂಪನಿ, ಇಂಟರ್ನ್ಯಾಷನಲ್ ಕಂಪನಿ ಇದೆ ಮೊದ್ಲ, ಹೌದಾ? ಯಾಕಂದ್ರೆ ಆಲ್ಮೋಸ್ಟ್ ಹಳ್ಳಿಯಿಂದ ಬಂದ ಮಂದಿ ಬಾಳ ಜಗ್ ಮುಂದುವರ್ದಾರ್ರಿ. ಜಗ್ಗ ರೊಕ್ಕನೂ ಮಾಡ್ಯಾರ. ಹಂಗ ನೀವು ಮಾಡ್ಬೇಕು ಇದ್ರೊಳಗ, ಸರಿನಾ? ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಕನಸು ಹೆಂಗಿರ್ಬೇಕಂದ್ರ ದೊಡ್ಡದಿರ್ಬೇಕು. ಸರಿ, ಇಟಿ ಇರ್ಬಾರ್ದು. ಎಕ್ಸಾಂಪಲ್ ಈಗ ನಿಮ್ಗೆ ಕೊಡ್ತಿದ್ರಿ ನಾನು ಒಂದು ಎಕ್ಸಾಂಪಲ್. ನೀವ್ ಕನಸು ಕಾಣಕತ್ತಿಪ್ಪ, ಕಾರ್ ಎದ್ದು ತಗೋಬೇಕಂತ ಆಸೆ ತಮ್ಮ, ನಿನ್ ನಡುವೆ ಇರೋ ಹೇಳಪ್ಪ. ನೀ ಹೇಳ. ಇನ್ನೊಬ್ಬ ಕ್ರಿಸ್ತ. ನಿಂದಪ್ಪ ತಮ್ಮ? ಬಟರ್ಫ್ಲೈ. ನಾನೇ ಕೇಳಿಲ್ಲ ಗೊತ್ತಮ್ಮ, ಬಾಳ ಹಳೇದಾಗ್ತದೆ. ರೊಕ್ಕ ಏಟೈತದ್ಕ? 35 ಲಕ್ಷ ರೀ. ಅದಕ್ಕ ತಮ್ಮ ಕೋಟಿ ಕನಸು ಕಾಣಬೇಕು ಮನುಷ್ಯ. ಈಗ ಮಕ್ಕೊಂಡಿಂದಾಗ ಈಟ ಕಂಡ್ರೆ ಈಟ ಸಿಗ್ತೈತಿ, ದೊಡ್ಡದ್ ಕಂಡ್ರೆ ದೊಡ್ಡ ಸಿಗ್ತೈತಿ. ನಮ್ಮ ಕಂಪ್ನಿ ಬಗ್ಗೆ ನೀವು ತಿಳ್ಕೊಬೇಕಂದ್ರ ಗೋಲಿ ಆಡಂತ ಹುಡುಗರು ಕೋಟಿ ಮಾಡ್ಯಾರ. ಕೋಟಿಗೆ ಎಷ್ಟು ಒಂದೇ ಬರ್ತಾವ ಅಂತ ಯಾರ್ಯಾರು ಗೊತ್ತಂತಮ್ಮ? ಗಮಕಲ್ಲಿ ಹೇಳ ನೋಡೋಣ. 7 ಬರ್ತಾವ ಅಂತ ಗೊತ್ತೈತಿ. 1 ಕೋಟಿ ಒಮ್ಮೆ ನಿನ್ ಮಗಂಗ ರೊಕ್ಕ ಬರಕತ್ತಂದ್ರ ತಿಂಗಳಿಗೆ 2 ತಿಂಗಳು ರೊಕ್ಕ ಕೋಟಿ ಕಂಡ್ರ ಹೆಂಗ ಅನಸ್ತೈತಿ ನಿನಗ? ಬಹಳ ಖುಷಿ. ಅದಕ್ಕೆ ನಮ್ಮ ಕಂಪನಿ ಬೃಹತ್ ಆಕಾರ ಬೆಳೆದೈತಿ. ಹೊರದೇಶ 7 ಬ್ರಾಂಚ್ ಅದಾವು. ಕರ್ನಾಟಕದಾಗ ಎಲ್ಲಿ ಬೇಕಲ್ಲ ನನಗ ಗೊತ್ತಿಲ್ಲ. ಈಗ ನಾನ ನೋಡ್ರಿ ಏನೋ ನಾರ್ಮಲ್ ಇದ್ದ ಮನುಷ್ಯ ಹೆಂಗೆ ಬೆಳೆದೀನಿ. ನನಗೆ ಸಾಕಷ್ಟು ಐತಿ, ಕೋಟಿ ಗಂಟೆ ಐತಿ. ಅದಕ್ಕೆ ನಿಮ್ಮಂತ ಯುವಕರಿಗೆ ಕೆಲಸ ಕೊಡ್ಬೇಕಂತ ನಿರ್ಧಾರ ಮಾಡೀನಿ. ನೀವು ಮಾಡ್ಬೇಕಂತಂದ್ರ ಟೈಮ್ ಬರೋಬ್ಬರಿ ಬರ್ಬೇಕು ನೀವು, ಕರೆಕ್ಟಾಗಿ ಟೈಮು. ಆಮೇಲೆ 8 ತಾಸು ಕೆಲಸ ಮಾಡಿ 10 ತಾಸು ಕೆಲಸ ಮಾಡ್ಬೇಕು. ಟೈಮ್ ಅಂದ್ರೆ ನೋಡ್ರಿ, ಟೈಮ್ ಇಸ್ ಮನಿ. ಮನಿ ಅಂದ್ರೆ ನೋಡ್ರಿ, ಟೈಮ್ ಅನ್ನೋದ ಸಮಯ ಅನ್ನೋದ ರೊಕ್ಕ ಅಂದ್ರೆ ಸಮಯ. ಎಲ್ಲ ತಿಳ್ಕೊಂಡ್ರ ಮಂದಿ ಏನ್ ತಿಳ್ಕೊಂಡ್ರ ಗೊತ್ತನು? ಸಮಯ ಅಂತಂದ್ರ ರೊಕ್ಕ ತಿಳ್ಕೊಂಡಿಲ್ಲ, ಟೈಮ್ ಪಾಸ್ ಅಂತ ತಿಳಿದಾರ. ಅದ್ರ ನೀವೇನ್ ಮಾಡ್ಬೇಕು? ಎಕ್ಸೈಟೆಡ್ ಆಗಿರ್ಬೇಕು. ಎಕ್ಸೈಟ್ಮೆಂಟ್ ಅಂದ್ರೆ ಏನು? ಉತ್ಸಾಹ ಅಂತ. ಬಾಡಿಲಿ ಬರ್ತದೆ ಉತ್ಸಾಹ. ಎಲ್ಲಿ ಬರ್ತೈತಿ? ಮತ್ ನೀವ್ ಹಂಗ ತಿಳ್ಕೊಬೇಡ್ರಿ, ಬೇರೆ ಕಡೆ ಎಲ್ಲ ಬರ್ತೈತ್ರಿ ಅಂತ ಹೇಳಿ ಅದ್ ಕೇಳದ. ಇವ ನಡುವ ಬಾಳ ಚಲೋ ಅದನ್ನ, ಇಬ್ರು ಕರ್ಕೊಂಬಂದನ ಸೇರ್ಸಕತ್ತಾನ. ನೀವ್ ಹೆಂಗ್ ಮಾಡ ಅವು ಕೆಲ್ಸ ಇಲ್ಲ ಅಂತ ಆದ್ರೂ ಹೇಳಕತ್ತಿ. ನೀವಿಬ್ರು ಮಾಡೋ ಜೊತೆಗೆ ಅವ್ನ್ ಬೇಕಾದ್ರೆ ಕರ್ಕೋರಿ, ಬೇಡನ ಇಲ್ಲ. ಕೆಲಸ ಏನಂತ ಹೇಳಲ್ಲ. ಕೆಲಸ ಅಂತೆಲ್ಲ ತಡಿ ಹೇಳ್ತೀನಿ. ಕೆಲಸ ಏನಪ್ಪಾ ಅಂತಂದ್ರ ಬರದ್ ಹೇಳ್ಬಿಟ್ಟು ನೋಡಪ್ಪ, ಒಂದ್ಸರಿ ಕೇಳ್ಕೊಂಡ್ಬಿಡ್ರಿ ಬರೋಬ್ಬರಿ ಇಲ್ಲಿ. ಕೆಲಸ ಏನಪ್ಪಾ ಅಂತಂದ್ರ ನೋಡಪ್ಪ, ನೀನ್ ಸೇರ್ಕೋಬೇಕು ಕೆಲ್ಸಕ್ಕ. ನೀನ್ 2 ಮಂದಿನ ಸೇರ್ಸ್ಬೇಕ. ಆಟ ಸೇರ್ಸಿದಪ್ಪ ಅಂದ್ರ ನಿನ್ಗ ರೊಕ್ಕ ಎಲ್ಲಿದ್ರು ಬರ್ತಾ ಇರ್ತೈತಿ. ರೊಕ್ಕ ನೀ ಸೇರ್ಬೇಕು, 2 ಮಂದಿ ಸೇರ್ಸ್ಬೇಕು, ಸರಿನಾ? ಅವ್ರಿಬ್ರು ಏನ್ ಮಾಡ್ತಾರ, ಇಬ್ಬಿಬ್ರನ್ನ ಸೇರ್ಸ್ಕೊಂತ ಹೋಗ್ತಾರ. ಬೇರೆ ಚೈನ್ ಲೀಕ್ ಕಷ್ಟ ಇದೆ. ಇದನ್ನ ಸೇರ್ಸ್ಬಿಟ್ಟಪ್ಪ ಅಂದ್ರೆ ನೀವಿಬ್ಬರನ್ನ, ನಿನಗೆ ರೊಕ್ಕ ಹಂಗ ಬರ್ತಾ ಇರ್ತೈತಿ. ಎಲ್ಲ ಕೇಳಿಲ್ಲ, ಚೈನ್ ಲೀಕ್ ಏನೋ ಫ್ರಾಡ್ ಅಂತಾರಲಿ. ಗೊತ್ತಿಲ್ಪ, ನನಗೇನು ಗೊತ್ತಿಲ್ಲ. ಅಯ್ಯ, ಇದನ್ನ
ಏನ ಮಾತಾಡಕತ್ರಿ ಗುಸು 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 ಅಂತ ಹೇಳಿ ಕೆಲ್ಸ ಇಷ್ಟ ಆತ್ರಿ. ಇಷ್ಟ ಆಯ್ತಾ ಯಾಕಪ್ಪ ಸನ್ಮಾನ ಮಾಡಕ್ಕೆ ಇವನು ನನಗೆ ಕೆಲಸ ಸಿಗಲ್ಲ ಕೆಲ್ಸಕ್ಕೆ ಸೇರಿಲ್ಲ ಸನ್ಮಾನನ ಒಂದು ಅಭಿಪ್ರಾಯ ರೀ, ಬರ್ಬೇಕ್ ನೀವು ಒಂದು. ನಡ್ರಿಪ್ಪ ನಡ್ರಿ ಬಂದ್ಬಿಡ್ತೀನಿ ಊಟ ಹಾಕೊಂಡಿದ್ದಕ್ಕ ನಡ್ರಿ ಬರ್ರಿ 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 ಬರ್ರಿ. ನೋಡ್ರಿ ಏನೋ ಇದು ಸರ್, ಒಂದು ಸಣ್ಣ ಅಭಿಪ್ರಾಯ ರೀ ನಮ್ದು. ನೀವು ಒಳ್ಳೆ ಕೆಲ್ಸ ಕೊಟ್ಟಿರಿ ನಮಗ, ಬರೋಬ್ರಿ ಒಳ್ಳೆ ರೊಕ್ಕ ಕೊಡ್ತೀರಿ. ಹೊಸ ಫೋಟೋ ಮಾಡ್ಬಿಟ್ರಲ್ಲಪ್ಪ. ಈ ಕಂಪನಿನೂ ಬೇಡ, ಈ ಸೈಡ್ ನಿಂಕು ಬೇಡ, ಯಾ ದುಡ್ಡು ಬೇಡ, ಶಿವಾಜಿ ಉಳಿಸ್ಕೊಂಡ್ರೆ ಸಾಕಪ್ಪ ತಂದೆ. ಶಿವನೇ ನೋಡ್ರಪ್ಪ, ಯಾರು ಈ ತರ ಫ್ರಾಡ್ ಮಾಡಕ್ ಹೋಗ್ಬೇಡಿ, ಯಾರು ಲಿಂಕು ಮಾಡಕ್ ಹೋಗ್ಬೇಡಿ, ದುಡ್ಡು ಮಾಡಕ್ ಹೋಗ್ಬೇಡಿ, ಕಂಪ್ನಿ ಸೇರ್ಸ್ಕೊಳ್ ಹೋಗ್ಬೇಡಿ, ನಮ್ದೇ ನಿಮ್ ಕೆಲಸ ನೀವ್ ಮಾಡ್ಕೊಂಡು ಹೋಗ್ರಪ್ಪ, ಅದೇ ಪುಣ್ಯ. ಈ ಚೈನ್ ಲಿಂಕು ದುಡ್ಡು ಫ್ರಾಡ್, ಇದನ್ನ ಯಾರು ನಂಬಿ ಇದ್ರೊಳಗೆ ಜಾಯಿನ್ ಆಗಬೇಡಿ, ದುಡ್ಡು ಕಳ್ಕೊಬೇಡಿ, ಜೀವನ ಹಾಳು ಮಾಡ್ಕೋಬೇಡಿ, ಸಮಯ ಹಾಳು ಮಾಡ್ಕೋಬೇಡಿ. ನಿಮ್ಗೆ ಏನ್ ಬೇಕು ಆ ಕೆಲಸ ನೋಡಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ದಯವಿಟ್ಟು.